ನಮಸ್ಕಾರ ಸ್ನೇಹಿತರೆ, ನೀವು ಪ್ರತಿದಿನ ವಾಟ್ಸಪ್ ಬಳಸುತ್ತಿದ್ದರೆ ಪದೇ ಪದೇ ನಿಮ್ಮ ಮೊಬೈಲ್ ಸ್ಟೋರೇಜ್ ಫುಲ್ ಆಗ್ತಿದೆಯಾ, ಅಥವಾ ಪದೇ ಪದೇ ನಿಮ್ಮ ಮೊಬೈಲ್ ಡಾಟಾ ಖಾಲಿ ಆಗ್ತಿದೆಯಾ, ಅಥವಾ ಒಬ್ಬೊಬ್ಬರಿಗೆ ಮೆಸೇಜ್ ಕಳುಹಿಸಿ ಬೇಜಾರಾಗ್ತಿದೆಯಾ? ಒಂದೇ ಮೆಸೇಜನ್ನು ಪ್ರತಿಯೊಬ್ಬರಿಗೆ ಟೈಪ್ ಮಾಡಿ ಕಳುಹಿಸೋದು ಬೇಜಾರಾಗ್ತಿದೆಯಾ? ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನೆ. ಇದರಲ್ಲಿ ನಾನು ಬ್ರಾಡ್ಕಾಸ್ಟ್ ಅಂದರೆ ಏನು, ಮತ್ತು ನಿಮ್ಮ ಚಾಟ್ ಬ್ಯಾಕಪ್ಪನ್ನು ಹೇಗೆ ತೆಗೆದುಕೊಳ್ಳುವುದು, ಮತ್ತು ಹಾಗೆ ನಿಮ್ಮ ಫೋಟೋ ವಿಡಿಯೋ ಆಟೋ ಡೌನ್ಲೋಡ್ ಆಗುವುದನ್ನು ತಡೆಯುವುದು ಹೇಗೆ, ಮತ್ತು ಯಾಡ್ ಲಿಂಕ್ ಫ್ಯೂಚರ್ ಹೊಸದಾಗಿ ಬಂದಿದೆ, ಅದರ ಬಗ್ಗೆ ಹಂತವಾಗಿ ವಿವರಿಸುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ನಾನು ನಿಮ್ಮ ಬಸವರಾಜ್. ಬನ್ನಿ ಹಂತವಾಗಿ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳ ಬಗ್ಗೆ ನೋಡುತ್ತಾ ಹೋಗೋಣ. ಮೊದಲನೇದಾಗಿ ಚಾಟ್ ಬ್ಯಾಕಪ್ ತೆಗೆದುಕೊಳ್ಳುವುದು ಹೇಗೆ ಎನ್ನುವುದನ್ನು ಹೇಳುತ್ತೇನೆ. ಬನ್ನಿ ನೋಡೋಣ. ಮೊದಲಿಗೆ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ 3 ಡಾಟ್ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಚಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆದಮೇಲೆ ಓಪನ್ ಮಾಡ್ಕೊಳ್ಳಿ. ನಂತರ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಕೆಳಗಡೆ ಚಾಟ್ ಬ್ಯಾಕಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡುತ್ತಿರುತ್ತೆ, ನೋಡ್ಕೋಬೇಕು. ಅದಾದಮೇಲೆ ಬ್ಯಾಕಪ್ ಅಂತಿರುತ್ತೆ. ನೀವು ಮೊದಲೇ ಜಿಮೇಲ್ ಐ ಡಿ ಕೊಟ್ಟಿದ್ರೆ ಬ್ಯಾಕಪ್ ಅಂತ ತೊಗೋಬೇಕು, ಇಲ್ಲಾಂದರೆ ಕೆಳಗಡೆ ಜಿಮೇಲ್ ಐ ಡಿ ಕೇಳುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಂದು 2 ಜಿಮೇಲ್ ಐ ಡಿ ಇದೆ, ಯಾವುದಾದ್ರೂ ಬೇಕು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕೆಳಗೆ ಓಕೆ ಕೊಡಿ. ನಾನು ಸದ್ಯಕ್ಕೆ ಕ್ಯಾನ್ಸಲ್ ಕೊಡ್ತಿದ್ದೀನಿ. ಅದಾದಮೇಲೆ ನಂತರ ಬ್ಯಾಕಪ್ ಅಂತಿದೆ, ನಿಮಗೆ ಡೈಲಿ ಬೇಕು. ಅದಾದಮೇಲೆ ಡೈಲಿ ಬ್ಯಾಕಪ್ ಅಂತ ಆಟೋಮೆಟಿಕ್ ಬ್ಯಾಕಪ್ ಅಂತಿರುತ್ತೆ ಆಪ್ಷನ್ನು. ಡೈಲಿ ಬೇಕೋ ವೀಕ್ಲಿ ಬೇಕೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಡೈಲಿ, ವೀಕ್ಲಿ, ಮಂತ್ಲಿ, ವೆನ್ ಐ ಟ್ಯಾಪ್ ಬ್ಯಾಕಪ್ ಅಂತಿರುತ್ತೆ. ಬೆಟರ್ ನೀವು ಮಂತ್ಲಿ ತೊಗೊಳೋದು ಬೆಟರು, ಅಂದರೆ ಅದೇ ರಿಮೈಂಡ್ ಮಾಡುತ್ತೆ. ಇಲ್ಲಾಂದರೆ ಆಫ್ ಮಾಡ್ಕೊಂಡು ಇಟ್ಕೋಬೋದು, ಬೇಡ ಅಂದರೆ. ಇದನ್ನು ಮಾಡಿಕೊಂಡು ಕೆಳಗಡೆ ಓಕೆ ಕೊಟ್ಬಿಟ್ರೆ ಮುಗಿದೋಯ್ತು. ನಿಮ್ಮ ಚಾಟ್ ಎಲ್ಲ ಬ್ಯಾಕಪ್ ಆಗ್ತಿರುತ್ತೆ. ನೀವು ಯಾವ ಟೈಮಿಗೆ ಕೊಟ್ಟಿದ್ದೀರಿ ಅದು ರಿಮೈಂಡರ್ ಕೊಡುತ್ತೆ. ನಿಮ್ಮದು ಡಾಟಾ ಖಾಲಿ ಇದ್ದಾಗ ಬ್ಯಾಕಪ್ ಕೊಟ್ಟರೆ ಮುಗಿದೋಯ್ತು. ಹಾಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬರಬೇಕು. ನಂತರ ಬ್ರಾಡ್ಕಾಸ್ಟ್ನಲ್ಲಿ ಮೊದಲೇ ಇದರಲ್ಲಿ ಹೇಳಿದ್ನಿ ನಾನು ಇಂಟ್ರೋದಲ್ಲಿ. ಇದರಿಂದ ಏನಂದರೆ ತುಂಬ ಜನಕ್ಕೆ ಒಂದೇ ಮೆಸೇಜ್ ಕಳಿಸ್ಬೇಕು. ಅಂದರೆ ನಿಮ್ಮ ಫ್ರೆಂಡ್ಸ್ಗೆ, ಕೊಲೀಗ್ಸ್ಗೆ ಬರ್ಡೇ ವಿಶು ಅಥವಾ ಥ್ಯಾಂಕ್ ಯು ಮೆಸೇಜ್ ಕಳಿಸ್ಬೇಕಂದ್ರೆ ಈ ಥರ ಬ್ರಾಡ್ಕಾಸ್ಟ್ ಮಾಡ್ಕೊಳೋದು. ಇದು ಡೈಲಿ ಯೂಸ್ ಮಾಡೋರಿಗೆ ಉಪಯೋಗ. ನಾನು ಮಾಡ್ಕೊಂಡಿದ್ದೀನಿ ಆನ್ಲೈನ್ ಫ್ರೆಂಡ್ಸ್ ಅಂತೇಳಿ. ಇದರಲ್ಲಿ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜು, ಬರ್ತ್ಡೇ ವಿಶಸ್ಸು ಅಥವಾ ಫಂಕ್ಷನ್ ವಿಶಸ್ಸು ಅದನ್ನು ಹಾಕೋಕ್ಕೆ ಅಂತ ಮಾಡ್ಕೊಂಡಿದ್ದೆ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಅದನ್ನು ಕ್ಲಿಕ್ ಮಾಡಿಕೊಂಡು ಸ್ಕ್ರೋಲ್ ಮಾಡ್ತಾ ಬಂದರೆ ಆ್ಯಡ್ ಟು ಲಿಸ್ಟ್ ಅಂತಿರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಯಾರು ಮೆಂಬರ್ ಆ್ಯಡ್ ಮಾಡ್ಬೋದು. ಕೆಳಗಡೆ ಡಿಲೀಟ್ ಚಾಟ್ ಅಂತಿರುತ್ತೆ, ಅದನ್ನು ಚಾಟ್ ಮಾಡಿದರೆ ಡಿಲೀಟ್ ಆಗುತ್ತೆ. ಇಷ್ಟೇ. ಏನಂದರೆ ತುಂಬ ಜನಕ್ಕೆ ಕಳಿಸೋ ಮೆಸೇಜ್ನ ಎಟ್ ಎ ಟೈಮ್ಗೆ ಕಳಿಸ್ಬಿಡೋದು. ಗ್ರೂಪ್ ಜಂಜಾಟ ಇರಲ್ಲ ಇದನ್ನು ಮಾಡಿಕೊಂಡ್ರೆ. ಇದು ಬ್ರಾಡ್ಕಾಸ್ಟ್ ಅಂತ ಆಪ್ಷನ್ ಇರುತ್ತೆ, ಸಪ್ರೇಟ್ ಆಪ್ಷನ್ನೇ ಇರುತ್ತೆ, ನೋಡ್ಕೊಂಡು ಕ್ಲಿಕ್ ಮಾಡ್ಕೋಬೇಕು. ನಂತರ ಆಟೋಮೆಟಿಕ್ಲಿ ನಿಮ್ಮದು ಫೋಟೋ ವಿಡಿಯೋಸ್ ಹೇಗೆ ಇದನ್ನು ಮಾಡೋದು ಅಂತೇಳಿ ಡಾಟಾ ಸ್ಟೋರೇಜ್ಗೆ ಬನ್ನಿ. ಅದಾದಮೇಲೆ ಮೀಡಿಯಾ ಅಂತಿರುತ್ತಲ್ಲ, ಅದನ್ನು ಎಲ್ಲ ಚೆಕ್ ಇರುತ್ತೆ, ಅದನ್ನು ಚೆಕ್ಔಟ್ ಮಾಡಿ ಬಾಕ್ಸಲ್ಲಿ ಇದನ್ನು ಮಾಡಿ ಓಕೆ ಕೊಟ್ಬಿಟ್ರೆ ಮುಗಿದೋಯ್ತು. ವೆನ್ ಐ ಮೊಬೈಲ್ ಡಾಟಾ ಅಂತಿರುತ್ತೆ, ವೆನ್ ಐ ಕನೆಕ್ಟೆಡ್ ವೈಫೈ ಅಂತಿರುತ್ತೆ, ಇದನ್ನು ಓಕೆ ಕೊಡಿ. ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಅದನ್ನು ಓಪನ್ ಮಾಡಬೇಡಿ, ಅದು ಹೇಗಿರುತ್ತೆ ಹಾಗೆ ಬಿಡಿ. ಮಾಡಿಬಿಟ್ರೆ ನಿಮ್ಮ ಆಟೋಮೆಟಿಕ್ಲಿ ನಿಮ್ಮ ಫೋಟೋಸು, ವೀಡಿಯೋಸು ಚಾಟಲ್ಲಿ ಬಂದಿದ್ದು ಡೌನ್ಲೋಡ್ ಆಗೋಲ್ಲ.
ಬ್ಯಾಕ್ ಬರಬೇಕು. ನಂತರ ಮತ್ತೆ 3 ಡಾಟ್ಸ್ನ ಕ್ಲಿಕ್ ಮಾಡಿಕೊಂಡು ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸ್ಗೆ ಹೋಗಿ ನಿಮ್ಮದು ID ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಲಿಂಕ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಬರುತ್ತೆ. ನಾನು ಇನ್ಸ್ಟಾಗ್ರಾಮ್ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಕೆಳಗಡೆ ಫೇಸ್ಬುಕ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಆ್ಯಡ್ ಯುವರ್ ID ಅಂತ ಬರುತ್ತೆ. ಕೆಳಗಡೆ ಎಸ್ ಕಂಟಿನ್ಯೂ ಅಂತ ಇರುತ್ತಲ್ಲ ಕೊಟ್ಬಿಟ್ರೆ ನಿಮ್ಮ ಫೇಸ್ಬುಕ್ ಐಡಿನೂ ಆ್ಯಡ್ ಆಗುತ್ತೆ. ಅಂದರೆ ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡವ್ರಿಗೆ ಅಥವಾ ನಿಮ್ಮ ನಂಬರ್ ವಾಟ್ಸಪ್ಪಲ್ಲಿ ನಿಮ್ಮ ID ಕೆಳಗಡೆ ನಿಮ್ಮದು ಇದು ತೋರಿಸುತ್ತೆ. ಇಷ್ಟು ಮಾಡ್ಕೊಂಬಿಟ್ರೆ ಲಿಂಕ್ಸ್ ಆ್ಯಡ್ ಆಗುತ್ತೆ. ಇದರಿಂದ ನಿಮ್ಮದು ಪದೇ ಪದೇ ನಿಮ್ಮದು ID ಕೊಡೋದು ಅದನ್ನು ಕೊಡೋದು ಅದಾಗಲ್ಲ. ಅಬೌಟ್ ಸೆಕ್ಷನ್ ಅಂತ ಗೊತ್ತೇ ಇದೆ, ಗೊತ್ತಿಲ್ಲ ಅಂದರೆ ಕೇಳಿ, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತ. ಈಗ ಸದ್ಯಕ್ಕೆ ಅಷ್ಟೇ ತೋರಿಸಿದ್ದೀನಿ. ನಾನು ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ ಟ್ಯಾಗ್ಲೈನ್ ಹಾಕಿದ್ದೀನಿ. ಬೇಕಾದರೆ ಕೆಳಗಡೆ ಯಾವುದು ಬೇಕು ನಿಮ್ಗೆ ಅದು ಸದ್ಯಕ್ಕೆ ತಕ್ಕೊಂಡು ಅದನ್ನು ಓಕೆ ಕೊಟ್ಕೋಬೋದು. ಇಷ್ಟೇ. ನಂತರ ಬ್ಯಾಕ್ ಬಂದರೆ ಮುಗಿದೋಯ್ತು. ಮಾಹಿತಿ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವುದಾದ್ರೂ ಏನಾದರೂ ಪಾಯಿಂಟ್ ಮಿಸ್ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಮೊದಲು ಇದರಲ್ಲಿ ಯಾವ ಟ್ರಿಕ್ಗಳ ಬಗ್ಗೆ ಗೊತ್ತಿರಲಿಲ್ಲ ಮತ್ತು ಯಾವ ಟ್ರಿಕ್ಗಳ ಬಗ್ಗೆ ಗೊತ್ತಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಥರದ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದರೆ ಫಾಲೋ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.